ಹೇ ಪಾರ್ಟಿ ಪೀಪಲ್, ಹಾಲು ಕಾಯಿಸ್ತಾ ಇದ್ದೆ, ಹಾಲು ಒಡೆದೋಗ್ಬಿಡ್ತು. ಅದಕ್ಕೆ ಇವಾಗ ನಾನೊಂದು ಸ್ವೀಟ್ ಮಾಡೋಣ ದಿಢೀರಂತ ಬಂದಿದ್ದೀನಿ. ಈ ಸ್ವೀಟ್ ಮಾಡೋದಕ್ಕೆ ನೀಟಾಗಿ ಹಾಲು ಕಾಯಿಸಿದ್ನಲ್ಲ, ಅದನ್ನು ಸಪ್ರೇಟು ಪನ್ನೀರ್ ಸಪ್ರೇಟು ಮತ್ತು ವಾಟರ್ ಸಪ್ರೇಟ್ನ ಮಾಡ್ಕೊಂಡಿದ್ದೀನಿ ಥ್ರೂ ಫಿಲ್ಟರ್. ಓಕೆ, ನೆಕ್ಸ್ಟ್ ನಾನು ಒಂದು ಬಾಣಲಿಗೆ ಗ್ರೌಂಡ್ನಟ್ ಹಾಕಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಉರಿ ಇಟ್ಕೊಂಡು ಏನಾದರೂ ಮಾಡಿದ್ವಿ ಅಂದರೆ ಅದು ಸೀದೋಗುತ್ತೆ, ಮೆತ್ತಗಿರುತ್ತೆ. ಬಟ್ ಔಟ್ಸೈಡಿಂದ ನೋಡ್ತಾ ಇದ್ದರೆ ಅದು ಆಗಿದೆ ಅನಿಸುತ್ತೆ. ಬಟ್ ಸಿಮ್ಮಲ್ಲಿ ಇಟ್ಕೊಂಡು ನಾವು ಯಾವಾಗ ಫ್ರೈ ಮಾಡ್ತೀವಿ ಅದು ಗರಿಯಾಗಿರುತ್ತೆ. ಸೊ ಹಾಗಾಗಿ ಈಗ ನಾವು ಕಡಲೆ ಬೀಜ ಹುರ್ಕೊಂಡಿದ್ದಾಯಿತು. ನೆಕ್ಸ್ಟ್ ನಾವು ಏನು ತೊಗೊಳ್ಳೋಣ ಸ್ವೀಟಿಗೆ ಅಂದರೆ ಅದುವೇ ರವೆ. ಬಾಂಬೆ ರವೆ ತೊಗೋಬೋದು, ಚಿರೋಟಿ ರವೆ ಬೇಡ, ನಾರ್ಮಲ್ ರವೆ ಇರಲಿ. ಸೊ ಅದನ್ನು ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಳೋಣ. ಒಂದು ಹದದಲ್ಲಿ ರವೆ ಹುರ್ಕೊಂಡಿದ್ದಾಯಿತು. ನೆಕ್ಸ್ಟ್ ನಾನು ವಾಟರು ಮತ್ತು ಪನ್ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದಾರನ್ನ ಆ ವಾಟರ್ನ ನಾನು ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಅದನ್ನು ಈಗ ಸ್ಟವ್ ಹಚ್ಚುತ್ತಾ ಇದ್ದೀನಿ, ಅದು ಸ್ವಲ್ಪ ಕಾಯಲಿ ಅಂತ ಬಿಟ್ಟಿದ್ದೀನಿ. ನೆಕ್ಸ್ಟ್ ಅನದರ್ ಬೌಲಿಗೆ ನಾನು ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿನ ನೀಟಾಗಿ ವಾಶ್ ಮಾಡಿ ನೆನೆ ಹಾಕಬೇಕು. ಸೊ ಹಾಗಾಗಿ ಸ್ವಲ್ಪ ಅವಲಕ್ಕಿ ಅಷ್ಟೇ, ಜಾಸ್ತಿ ಇಲ್ಲ, ಒಂದು 3 ಸ್ಪೂನ್ಸ್ ಆರ್ 4 ಸ್ಪೂನ್ಸ್ ನೋಡಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ವಾಟರು ಬಾಯ್ಲ್ ಆಗ್ತಾಯಿದೆ. ಆ್ಯಕ್ಚುಲಿ ಕಡಲೆಪುರಿ ಹಾಕಿದ್ರೆ ಅವಲಕ್ಕಿ ಜೊತೆ ಕಡಲೆಪುರಿ ಸಹ ಹಾಕ್ಬೋದು, ಅದು ಇನ್ನೂ ಚೆನ್ನಾಗಿ ನಮಗೆ ರುಚಿಯನ್ನು ಕೊಡುತ್ತೆ, ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿ ಅನ್ನಿಸುತ್ತೆ. ನೆಕ್ಸ್ಟ್ ನಾವು ಒಂದು ಜಾರ್ ತೊಗೊಂಡಿದ್ದೀನಿ, ಮಿಕ್ಸರ್ ಜಾರ್. ಆ ಜಾರಿಗೆ ಹುರಿದಿರುವಂತಹ ಕಡಲೆ ಬೀಜ ಹಾಕ್ತಾಯಿದ್ದೀನಿ. 1 ಕಪ್ ಕಡಲೆ ಬೀಜ ಅಂತ ಹೇಳಿದ್ರೆ 3/4ರಿಂದ ಅರ್ಧ ಕಪ್ಪು ನಾನು ಕಡಲೆಯನ್ನು ಹಾಕ್ತಾಯಿದ್ದೀನಿ. ಇವೆರಡರ ಕಾಂಬಿನೇಷನ್ನು ನಿಜವಾಗ್ಲೂ ಬಾಯಿಗೆ ತುಂಬ ರುಚಿ ಕೊಡುತ್ತೆ. ಅದರ ಜೊತೆಗೆ ನಾನಿವಾಗ 2 ಏಲಕ್ಕಿ ಕಾರ್ಡಮಮ್ ಸಹ ಹಾಕ್ತಾಯಿದ್ದೀನಿ. ಇದು ಹೇಗೆ ನಾವು ರುಬ್ಕೋಬೇಕು ಅಂದರೆ ಅದು ತರಿಯಾಗಿರಬೇಕು, ಪೌಡರ್ ಹಾಕಬಾರ್ದು. ಪೌಡರ್ ಆದರೆ ನಿಜವಾಗ್ಲೂ ಚೆನ್ನಾಗಿರಲ್ಲ. ಸೊ ಅದು ದಪ್ಪದಾಗೇ ಇರಬೇಕು, ಬಾಯಿಗೆ ಸಿಗುವ ಥರ ಇರಬೇಕು. ಸೊ ಹಾಗಾಗಿ ನೋಡಿ ಹೀಗೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವಿದು ಬಾಯ್ಲ್ ಆಗ್ತಾಯಿದೆ, ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಸೊ ಅದನ್ನು ಸ್ಟಿರ್ ಮಾಡೋಣ, ಅವಾಗ ಮಾಡ್ತಾ ಇರಬೇಕು. ಸೊ ನಿಧಾನಕ್ಕೆ ಮಾಡ್ತಾ ಬರೋಣ. ಆಲ್ಮೋಸ್ಟು ಆಗಿದೆ. ಇವಾಗ ನಾವು ರವೆ ಬಿಡ್ತಾಯಿದ್ದೀನಿ. ರವೆ ಹೇಗೆ ಬಿಡಬೇಕು ಅಂದರೆ 1/4 ಭಾಗದಷ್ಟು ರವೆ ಹಾಕಬೇಕು. ವಾಟರು ಜಾಸ್ತಿ ಇರಬೇಕು. 1 ಕಪ್ ವಾಟರ್ ಆದರೆ 1/4 ಭಾಗ ರವೆ ಹಾಕಬೇಕು. ಸೊ ಹಾಗಾಗಿ ನೋಡಿಕೊಂಡು, ಬಿಕಾಸ್ ಅದು ಬೆಂದಾದಮೇಲೆ ಗಟ್ಟಿ ಆಗುತ್ತೆ. ಗಟ್ಟಿ ಆದರೆ ತುಂಬ ಚೆನ್ನಾಗಿರಲ್ಲ ಸ್ವೀಟು. ಸೊ ಹಾಗಾಗಿ ಫಸ್ಟು ಚೆನ್ನಾಗಿ ಬಾಯ್ಲ್ ಆಗಲಿ ಅಂತ ನಾನು ರವೆ ಹಾಕಿದ್ದೀನಿ. ರವೆ ಪೂರ್ತಿ ಬೆಂದ ಮೇಲೇ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕೋಕ್ಕಾಗೋದು. ಸೊ ಹಾಗಾಗಿ ಅವಾಗವಾಗ ನಾವು ತಿರುಗುತ್ತಾನೆ ಇರಬೇಕು. ನೀಟಾಗಿ ಸ್ಟಿರ್ ಮಾಡಿದ್ರೆ ಅಷ್ಟೇ ಅದು ನೀಟಾಗಿ ಆಗೋದು. ಸೊ ಹಾಗಾಗಿ ಆಲ್ಮೋಸ್ಟ್ ರವೆ ಬೆಂದಿದೆ. ಉಪ್ಪಿಟ್ಟಿನದ ಎಲ್ಲರಿಗೂ ಗೊತ್ತಿರುತ್ತಲ್ಲ ಉಪ್ಪಿಟ್ಟಿನದ ಹೇಗೆ ಬರುತ್ತೆ ಅಂತ. ಸೊ ಹಾಗಾಗಿ ಆ ಲೆವೆಲಿಗೆ ಹಾಕ್ಕೋಬೇಕು. ನೆಕ್ಸ್ಟ್ ನಾವು ಏನು ಮಾಡೋಣ ಅಂದರೆ ಅವಲಕ್ಕಿನ ಹಾಕ್ಕೊಂಡಿದ್ದೀವಿ. ನೆನೆಸಿಟ್ಕೊಂಡಿದ್ದೆ ಅಲ್ಲ, ವಾಶ್ ಮಾಡಿ ಅದೇ ಅವಲಕ್ಕಿನ ಹಾಕ್ಕೊಂಡಿದ್ದೀವಿ. ಇದರ ಜೊತೆಗೆ ಕಡಲೆ ಪುರಿ ಸಹ ಹಾಕೋಬೋದು. ಹಾಕ್ಕೊಂಡ್ರೆ ಅದು ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೊ ಈ ಟೈಮಲ್ಲಿ ಯಾವಾಗಲೂ ನಾವು ಕೈ ಆಡಿಸ್ತಾನೆ ಇರಬೇಕು, ಸ್ಟಿರ್ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ಅದು ತಳ ಹತ್ತುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಗೇನ್ ಇನ್ನೊಂದು ಸಜೆಷನ್ ಏನಂದರೆ ಸಿಮ್ಮಲ್ಲೇ ಇರಬೇಕು. ಸಿಮ್ಮಲ್ಲಿ ಇಟ್ಕೊಂಡೇ ಈ ಪ್ರೋಸೆಸ್ನ ನೀವು ಮಾಡಬೇಕಾಗಿರುತ್ತೆ. ಸೊ ಆಲ್ಮೋಸ್ಟು ರವೆ ಮತ್ತು ಅವಲಕ್ಕಿ ಹಾಕಿದ್ದೀವಿ. ಎರಡನ್ನೂ ಕ್ಲೀನಾಗಿ ಬ್ಲೆಂಡ್ ಆಗಿದೆ. ದೆನ್ ನಾವು ಮಿಕ್ಸಿ ಜಾರಲ್ಲಿರುವಂತಹ ಪೌಡರ್, ಮೀನ್ ಟು ಸೇ ಕಡಲೆ ಬೀಜ ಆ್ಯಂಡ್ ದೆನ್ ಕಡಲೆ ಏಲಕ್ಕಿ ಹಾಕಿದ್ದೀವಲ್ಲ, ಆ ಇಂಗ್ರೀಡಿಯೆಂಟ್ಸ್ನ ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ನಾಟ್ ಈವನ್ ಸ್ವಲ್ಪ ಹೊತ್ತು ಬಿಡೋಂಗಿಲ್ಲ, ಅದನ್ನು ನೀಟಾಗಿ ತಿರುಗುತ್ತಾನೆ ಇರಬೇಕು. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ಇದರಲ್ಲಿ ಕಲ್ಲು ಆ ಥರ ಏನೂ ಇಲ್ಲ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಇನ್ ಕೇಸ್ ಕಲ್ಲು ಎಲ್ಲ ಇರುತ್ತಲ್ಲ, ದಪ್ಪ ಬೆಲ್ಲ, ಅದರಲ್ಲಾದರೆ ನೀಟಾಗಿ ಸೋಸ್ಬಿಟ್ಟು ಆಮೇಲೆ ಹಾಕಬೇಕಾಗುತ್ತೆ. ಇಲ್ಲಾಂದರೆ ಕಲ್ಲೆಲ್ಲ ಸಿಗ್ತಾ ಇರುತ್ತೆ ಬಾಯಿಗೆ. ಸೊ ನೋಡಿ ನಾನು ಇವಾಗ ಹಾಕಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿದ್ದಾಯಿತು. ಇದನ್ನು ನಾವು ಇವಾಗ ನೀಟಾಗಿ ಬೆಲ್ಲ ಕರಗಬೇಕು, ಅಲ್ಲಿವರೆಗೂ ನಾವು ಇದನ್ನು ತಿರುಗುತ್ತಾನೆ ಬರಬೇಕು.
ಬೆಲ್ಲ ನೀಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆನೂ ಸೇರಬೇಕು, ಆವಾಗಷ್ಟೇ ಸ್ವೀಟ್ ಚೆನ್ನಾಗಿರೋದು. ಅದು ಬೇಯಬೇಕು, ಹಸಿ ಹಸಿ ಇದ್ದರೆ ನಿಜವಾಗ್ಲೂ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನೀಟಾಗಿ ಬೇಯಿಸ್ಕೋಬೇಕು. ಡಿಫಿಕಲ್ಟ್ ಪಾರ್ಟ್ ಏನಂದರೆ ಆ್ಯಕ್ಚುಲಿ ಇದೇ, ಎಲ್ಲನೂ ಹಾಕಿದ ಮೇಲೆ ಇದನ್ನು ಜಾಸ್ತಿ ಹೊತ್ತು ತಿರುಗಬೇಕಾಗಿರುತ್ತೆ, ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ಸು ಇರುತ್ತೆ. ನೆಕ್ಸ್ಟ್ ನಾನು ಪನ್ನೀರು ಮತ್ತು ವಾಟರ್ನ ಸಪ್ರೇಟ್ ಮಾಡಿ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಸೇಮ್ ಅದೇ ಪನ್ನೀರನ್ನ ನಾನಿವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಒಂದು ಇದನ್ನು ಫಿಲ್ಟರ್ ಮಾಡ್ದಲೇ ಸಹ ಮಾಡ್ಬೋದು. ಒಡೆದೋಗಿರೋ ಹಾಲನ್ನೇ ಚೆನ್ನಾಗಿ ಕುದಿಸ್ಕೊಂಡು ನಾವು ಸೇಮ್ ಪ್ರೊಸೆಸ್ ನಾನಿವಾಗ ಏನು ತೋರಿಸ್ತಾ ಇದ್ದೀನೋ ವಿಡಿಯೋದಲ್ಲಿ ಅದನ್ನೇ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿ ಸಹ ಮಾಡ್ಬೋದು. ಸೊ ನಾನಿಲ್ಲಿ ಫಿಲ್ಟರ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಸೈಡಲ್ಲೆಲ್ಲ ಇರುತ್ತಲ್ಲ ಅದಕ್ಕೇ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಪನ್ನೀರು ಎಲ್ಲ ಹಾಕಿದ್ಮೇಲೂ ಸಹ ಆ ಹದ ಬರಬೇಕು, ಗಟ್ಟಿ ಮಾಡೋಕ್ಕೆ ಹೋಗ್ಬಿಡಿ. ನೋಡಿ ಇಲ್ಲಿ ಇನ್ನೂ ತೆಳುವಾಗೇ ಸಹ ಇದೆ, ತೆಳುವಾಗೇ ಇರಬೇಕು. ಹಾರ್ಕೊಂಡ್ಮೇಲೆ ಅದು ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಡಿಫಿಕಲ್ಟು ಪಾರ್ಟ್ ಏನಂದರೆ ಇದು ಸೀದೋಗ್ಬಿಡುತ್ತೆ, ತಳ ಹತ್ಬಿಡುತ್ತೆ ಅಂತ ತಿರುಗುತ್ತಾನೆ ಇರಬೇಕು. ಫೈನಲಾಗಿ ಆಲ್ಮೋಸ್ಟ್ ಒಂದು 5 ಮಿನಿಟ್ಸು ನಾವು ವಿ ಹ್ಯಾವ್ ಟು ಸ್ಟಿರ್. ನೋಡಿ ಕಂಪ್ಲೀಟಾಗಿ ಆದಮೇಲೆ ಹೀಗೆ ರೆಡಿ ಆಗುತ್ತೆ. ಸೊ ಯು ಕ್ಯಾನ್ ಈಟ್ ಇಟ್ ನಾವ್.